ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮಾಗಿರ್ತೀರಿ ಅಂತ ಹಾರೈಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪಾವ್ ಭಾಜಿ ಹಾಗೆಯೇ ಪಲಾವ್ ಮಾಡೋದು ಹೇಗೆ ಅನ್ನೋದ್ರ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಪಾವ್ ಭಾಜಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಆಯಿಲ್ ಮತ್ತು ಬಟರ್ ತೊಗೊಂಡಿದ್ದೀನಿ. ನಂತರ ಒಂದು ಆನಿಯನ್ ಹಾಗೆಯೇ ಸ್ವಲ್ಪ ಜೀರಾ ಹಾಕಿದ್ದೀನಿ. ಇದನ್ನು ಸ್ವಲ್ಪ ಹುರ್ಕೊತಾ ಇದ್ದೀನಿ. ಆಮೇಲೆ 1 ಸ್ಪೂನಷ್ಟು ಅರಿಶಿನ, ಹಾಗೆ ಒಣ ಖಾರ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ಕಸೂರಿ ಮೆಂತಿ ಮತ್ತು ಒಂದು ಅರ್ಧ ಕಪ್ಪಷ್ಟು ಗ್ರೀನ್ ಪೀಸ್ ಅಂದರೆ ಹಸಿ ಬಟಾಣಿ ಮತ್ತು ಕ್ಯಾಪ್ಸಿಕಮ್ ಸ್ವಲ್ಪ ಹುರ್ಕೋಬೇಕು. ಲೈಕ್ 2 to 3 ಮಿನಿಟ್ಸ್. ಅದು ಕ್ಯಾಪ್ಸಿಕಮ್ ಏನಿದೆಯಲ್ಲ ಅದು ಮೆತ್ತಗಾಗುತ್ತಾನ. ಅದು ಆದಮೇಲೆ ನಾನು ಮತ್ತೆ ಅದಕ್ಕೆ ಟೊಮೆಟೊ 2 ಸೇರಿಸ್ತಾ ಇದ್ದೀನಿ. 2 ಟೊಮೆಟೊ ತೊಗೊತಾ ಇದ್ದೀನಿ. ಅದನ್ನು ಕೂಡ ಹುರಿದು ಮತ್ತು ಮೆತ್ತಗಾಗೋ ತನಕ ಕಾಯಬೇಕು. ಅದನ್ನು ಒಂದು 2 to 3 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಸೊ ಟೊಮೆಟೊ ಎಲ್ಲ ಕುದ್ದಾಯಿತು. ಇವಾಗ ಏನು ಮಾಡ್ತಿದ್ದೀನಿ ಅಂದರೆ ನಾನು ಸ್ಮ್ಯಾಶರ್ ಇರುತ್ತಲ್ಲ ಅದನ್ನು ತೊಗೊಂಡು ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ನಾನು ಮೊದಲೇ ಈ ಥರ ಪೊಟ್ಯಾಟೋನ ಕುದಿಸ್ಕೊಂಡು ಇಟ್ಕೊಂಡಿದ್ದೆ. ಸೊ ನಾನು ಇದಕ್ಕೆ 4 ಬಾಯ್ಲ್ಡ್ ಪೊಟ್ಯಾಟೊ ಮತ್ತು 2 ಬಾಯ್ಲ್ಡ್ ಕ್ಯಾರೆಟ್ಸ್ನ ಸೇರಿಸ್ತಾ ಇದ್ದೀನಿ, ಅಂದರೆ ಗಜ್ರಿನ. ಸ್ಮ್ಯಾಶರ್ ತೊಗೊಂಡು ಈ ಥರ ಎಲ್ಲ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಮಧ್ಯದಲ್ಲಿ ಈ ಥರ ಸ್ಪೇಸ್ ಮಾಡಿಕೊಂಡು ನಾನು ಇದಕ್ಕೆ ಮತ್ತೊಮ್ಮೆ ಒಗ್ಗರಣೆ ಕೊಡ್ತಾ ಇದ್ದೀನಿ, ಅಂದರೆ ಡಬಲ್ ತಡ್ಕ ಥರ ಇದು. ಸೊ ಅಲ್ಲಿ ನಾನು ಬಟರ್ ಹಾಕ್ತಾ ಇದ್ದೀನಿ, ಹಾಗೆಯೇ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಹಾಕಿ ಅಲ್ಲೇ ಸ್ವಲ್ಪ ಹುರ್ಕೊಂಡು ಅದಾದಮೇಲೆ ಈ ಪಾವ್ ಭಾಜಿ ಮಸಾಲ 2 ಸ್ಪೂನಷ್ಟು ಮತ್ತು ಈ ಹವಿಜಾ ಪೌಡರ್ ಹಾಗೆಯೇ ಗರಂ ಮಸಾಲ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಬೇಕನ್ಸಿದ್ರೆ ಇದಕ್ಕೆ ನೀವು ಉಪ್ಪು, ಖಾರ ಮತ್ತು ಅರಿಶಿನ ಈ ಥರ ಸೇರಿಸ್ಕೋಬೋದು. ಆಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇದಕ್ಕೆ ಮತ್ತೊಮ್ಮೆ ಸ್ಮ್ಯಾಶರ್ಲಿಂದ ಎಲ್ಲ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಇಷ್ಟೆಲ್ಲ ಆದಮೇಲೆ ಸ್ವಲ್ಪ ಇದಕ್ಕೆ ನೀರು ಸೇರಿಸಿದ್ರೆ ಇದೆಲ್ಲ ಆದಮೇಲೆ 2 ರಿಂದ 3 ನಿಮಿಷ ಕುದಿಲಿಕ್ಕೆ ಬಿಡ್ತೀನಿ. ಸೊ ಅದು ಕುದಿಯುವಾಗ ಅವಾಗವಾಗ ನೀವು ಸ್ವಲ್ಪ ಸ್ಪೂನ್ಲಿಂದ ಅದನ್ನು ಮಿಕ್ಸ್ ಮಾಡ್ಕೊತಾ ಇರಿ, ಇಲ್ಲಾಂದರೆ ತಳ ಹಿಡಿಯುತ್ತೆ. ಆಮೇಲೆ ಕೊನೆಯದಾಗಿ ಸ್ವಲ್ಪ ಬಟರ್ನ ಹಾಕಿ, ಸೊ ಅದು ಟೇಸ್ಟ್ ಇನ್ನೂ ಚೆನ್ನಾಗಿ ಕೊಡುತ್ತೆ. ಇಷ್ಟ ಆದರೆ ನಮ್ಮದು ಗ್ರೇವಿ ರೆಡಿ ಆದಂಗೆ ಪಾವ್ ಭಾಜಿಗೆ. ಇನ್ನು ಪಾವ್ನ ಹೇಗೆಲ್ಲ ಟೋಸ್ಟ್ ಮಾಡೋದಂತ ನೋಡ್ಕೊಳೋಣ. ಇಲ್ಲಿ ನಾನು ತವಾದಲ್ಲಿ ಸ್ವಲ್ಪ ಬಟರ್ ಹಾಕ್ತಾ ಇದ್ದೀನಿ. ಹಾಗೆಯೇ ಇದನ್ನು ಬನ್ ಏನಿರುತ್ತಲ್ಲ ಅದನ್ನು ಮಧ್ಯ ಭಾಗದಲ್ಲಿ ಈ ಥರ ಸೀಳಿ ಅದನ್ನು ನಾನು ಬೇಯಿಸ್ಕೊತಾ ಇದ್ದೀನಿ. ಅದಕ್ಕಿಂತ ಮುಂಚೆಗೆ ಈ ಬಟರಲ್ಲಿ ನಾನು ಸ್ವಲ್ಪ ಕೊತ್ತಂಬರಿನೂ ಹಾಕಿರ್ತೀನಿ, ಬೇಕಾದಲ್ಲಿ ನೀವು ಹಾಕೋಬೋದು. ಈ ಬ್ರೆಡ್ ಏನು ಹಾಕಿರ್ತೀವಲ್ಲ ಅದು 1 ನಿಮಿಷದೊಳಗೆ ತೊಗೊಂಡ್ಬಿಡಿ, ಯಾಕಂದರೆ ಭಾಳ ಜಲ್ದಿ ಅದು ಸೀದ್ ಹೋಗುತ್ತೆ. ಇದು ಆಪ್ಷನ್ನು. ನಾನು ಜಸ್ಟ್ ಶೇಂಗಾ ಚಟ್ನಿ ಪೌಡರ್ ಹಾಕ್ತಾ ಇದ್ದೇನೆ. ನೀವು ಬೇಕಂದರೆ ಹಾಕೋಬೋದು, ಇಲ್ಲಾಂದರೆ ಬಿಡ್ಬೋದು. ಇಷ್ಟು ಮಾಡಿದರೆ ನಮ್ಮದು ಪಾವ್ ಕೂಡ ರೆಡಿ ಆಯಿತು. ಇವಾಗ ಏನಿದ್ರು ಸರ್ವ್ ಮಾಡೋದಷ್ಟೇ. ಸೊ ನಾನಿಲ್ಲಿ ಗ್ರೇವಿ ಹಾಕ್ಕೊಂಡಿದ್ದೀನಿ, ಹಾಗೆಯೇ ಸೈಡ್ಗೆ ಆನಿಯನ್ ಮತ್ತು ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಲೆಮನ್ ಇಟ್ಟಿದ್ದೀನಿ. ಸೊ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಈಗ ಸಿಂಪಲ್ ಆಗಿರುವಂಥ ಪಲಾವ್ ರೈಸ್ ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಅಲ್ಲಿಗೆ ಮಸಾಲ ಪೇಸ್ಟ್ನ ಹೇಗೆ ರೆಡಿ ಮಾಡ್ಕೊಳೋದಂತ ನಿಮಗೆ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಮೊದಲೇ ಜಾರ್ಗಲ್ಲಿ ಈ ಥರ ಸ್ವಲ್ಪ ಕೊಬ್ಬರಿ ಪೌಡರ್ ತೊಗೊಂಡಿದ್ದೀನಿ. ಸೊ ನಿಮ್ಮ ಹತ್ರ ಹಸಿ ಕೊಬ್ಬರಿ ಇದ್ದರೆ ಅದನ್ನೇ ಯೂಸ್ ಮಾಡಿ, ಅದು ಇನ್ನೂ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಅದಾದ ನಂತರ ಕೊತ್ತಂಬರಿ ಸೊಪ್ಪು ಮತ್ತು ಇವಾಗ ಡ್ರೈ ಸ್ಪೈಸಸ್ ಏನೆಲ್ಲ ಇರ್ತಾವೆ ನೋಡಿ, ಚಕ್ಕಿ, ಲವಂಗ, ಹವಿಜಾ ಮತ್ತು ಯಾಲಕ್ಕಿ, ಮೆಣಸು ಹಾಗೆಯೇ ಜಿಂಜರ್ ಗಾರ್ಲಿಕ್ ಇವನ್ನೆಲ್ಲ ಸೇರಿಸ್ಕೊಂಡು ನಾನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ನಿಮಗೆ ಬೇಕಂದರೆ ಸ್ವಲ್ಪ ಅದಕ್ಕೆ ನೀರನ್ನು ಸೇರಿಸ್ಕೋಬೋದು. ಇದೆಲ್ಲ
ಮಿಕ್ಸರ್ ಹಾಕಿದಾದಮೇಲೆ ಅದನ್ನು ಸೈಡಿಗೆ ಎತ್ತಿಟ್ಟು ನಾನು ಒಂದು ಕುಕ್ಕರಲ್ಲಿ ಆಯಿಲ್ ಮತ್ತು ತುಪ್ಪನ ಒಂದೊಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಎಲ್ಲ ಬಿಸಿ ಆದಮೇಲೆ ನಾನು ಇದಕ್ಕೆ ಜೀರಿಗೆ, ಪಲಾವ್ ಎಲೆ ಮತ್ತು ಈ ನಕ್ಷತ್ರ ಮೊಗ್ಗು ಅಂತಾರೆ ನೋಡಿ, ಚಕ್ರ ಮೊಗ್ಗು, ಅದನ್ನು ಹಾಕ್ಕೊತಾ ಇದ್ದೀನಿ. ಅದು ಆಪ್ಷನು, ಬೇಕಿದ್ದೆಲ್ಲ ಹಾಕ್ಕೋಬೋದು, ಇಲ್ಲಾಂದರೆ ಬಿಟ್ಟರೆ ನಡೆಯುತ್ತೆ. ಇವಾಗ ಆನಿಯನ್ ಹಾಕ್ಕೊಂಡು ಹುರ್ಕೋಬೇಕು. ಇದು ಆದಮೇಲೆ ನಾವೇನು ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ, ಅದನ್ನು ಸೇರಿಸ್ತಾ ಇದ್ದೀನಿ. ಅದನ್ನು 2 ರಿಂದ 3 ನಿಮಿಷ ಹುರ್ಕೊತಾ ಇದ್ದೀನಿ. ಸೊ ಇದಾದ ನಂತರ ನಾನು ವೆಜಿಟೇಬಲ್ಸ್ ಹಾಕ್ತಾ ಇದ್ದೀನಿ. ನಿಮಗೆ ಇಷ್ಟ ಆದಂಥ ನೀವು ತರಕಾರಿಗಳನ್ನ ಇದಕ್ಕೆ ಸೇರಿಸ್ಬೋದು. ನಾನಿಲ್ಲಿ ಬೀನ್ಸು ಮತ್ತು ಸ್ವೀಟ್ ಕಾರ್ನು, ಗ್ರೀನ್ ಪೀಸು ಈ ಥರದನ್ನ ಸೇರಿಸ್ತಾ ಇದ್ದೀನಿ. ಇಲ್ಲಿ ಸ್ವೀಟ್ ಕಾರ್ನ್ ಎಲ್ಲ ತುಂಬ ಬೆಳೀತಾರೆ. ಮಕ್ಕಳಿಗೆ ಸ್ವೀಟ್ ಕಾರ್ನ್ ತುಂಬ ಇಷ್ಟ, ಹೀಗಾಗಿ ನಾನು ಭಾಳ ಕಾರ್ನ ಯೂಸ್ ಮಾಡ್ತೀನಿ. ಆ್ಯಕ್ಚುಲಿ ಇವತ್ತು ನಮ್ಮ ಮನೆಗೆ ನಮ್ಮ ಫ್ರೆಂಡ್ಸ್ ಬರ್ತಿದ್ದಾರೆ ಊಟಕ್ಕೆ. ಸೊ ಅವರು ಇಂಡಿಯಾ ಟ್ರಾವೆಲ್ ಮಾಡ್ತಾ ಇದ್ದಾರೆ, ಹೀಗಾಗಿ ನಾವು ಅವ್ರು ಹೋಗೋಕ್ಕಿಂತ ಮುಂಚೆಗೆ ಒಂದು ಗೆಟ್ ಟುಗೆದರ್ ಮಾಡೋಣ ಅಂತ ಇವತ್ತು ನಾವು ಅವ್ರಿಗೆ ಇನ್ವೈಟ್ ಮಾಡಿದ್ವಿ. ಹೀಗಾಗಿ ಇದೊಂಥರ ಸ್ವಲ್ಪ ಸ್ಪೆಷಲ್ ಅಡುಗೆ ಮಾಡ್ತಾ ಇದ್ದೀನಿ. ನಿಮಗೆ ಎಂಡಲ್ಲಿ ತೋರಿಸ್ತೀನಿ ಏನೆಲ್ಲ ಪ್ರಿಪೇರ್ ಮಾಡಿದ್ದೆ ಗೆಸ್ಟ್ಗೋಸ್ಕರ ಅಂಥೇಳಿ. ಆಮೇಲೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಇದಕ್ಕೆ ಟೊಮೆಟೊ ಸೇರಿಸ್ಕೊತಾ ಇದ್ದೀನಿ. 2 ಟೊಮೆಟೊ ಹಾಕ್ತಾ ಇದ್ದೀನಿ ನಾನು. ಈಗಾಗಲೇ ನಾನು ಎಷ್ಟೊಂದು ರೆಸಿಪಿನ ಶೇರ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ, ನೀವು ನೋಡ್ಬೋದು. ನಿಮ್ಮದೊಂದು ವೇಳೆ ಇನ್ಸ್ಟಾಗ್ರಾಮ್ ಅಕೌಂಟ್ ಇಲ್ಲ ಅಂದರೆ ನೀವು ಈ ಯೂಟ್ಯೂಬ್ ಶಾರ್ಟ್ಸಲ್ಲಿನೂ ಹಾಕಿದ್ದೀನಿ, ಅಲ್ಲಿ ಕೂಡ ನೀವು ಚೆಕ್ ಮಾಡ್ಬೋದು. ನೀವು ಇನ್ನೂ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಬಂದುಬಿಟ್ಟು ವಾಣಿಶ್ರೀ ಗೊಳಸಂಗಿ ಅಂಥೇಳಿ. ಹಾಗೆಯೇ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಅಡುಗೆನ ಮುಂದುವರಿಸ್ತಾ ಇದ್ದೀನಿ. ಸೊ ಇದಕ್ಕೆ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಹಾಗೆ ಖಾರನ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ನಾನು ಒಣ ಖಾರನ ತೊಗೊಂಡಿದ್ದೀನಿ. ನಾನು ಇಲ್ಲಿ ಬಾಸುಮತಿ ಅಕ್ಕಿನ ಯೂಸ್ ಮಾಡ್ತಾ ಇದ್ದೀನಿ. ಜಸ್ಟ್ 15 ಮಿನಿಟ್ಸ್ ಮುಂಚೆಗೆ ಇದನ್ನೆಲ್ಲ ಚೆನ್ನಾಗಿ ತೊಳೆದು ಇಟ್ಟಿದ್ದೆ. ಮಿಕ್ಸ್ ಮಾಡುವಾಗ ಸ್ವಲ್ಪ ಸ್ಲೋ ಆಗಿ ಮಿಕ್ಸ್ ಮಾಡಿ, ಇಲ್ಲಾಂದರೆ ಅದು ರೈಸು ತುಂಡಾಗುತ್ತೆ. ನಾನು ಇಲ್ಲಿ ಮೆಜರ್ಮೆಂಟ್ ಏನು ಯೂಸ್ ಮಾಡಿದ್ದೀನಿ ಅಂದರೆ 1 ಕಪ್ ರೈಸ್ಗೆ 1.5 ಕಪ್ಪಷ್ಟು ನೀರು ಹಾಕಿದ್ದೀನಿ. ನಿಮಗೆ ತೋರಿಸ್ತೀನಿ ಯಾವ ಥರದ್ದು ಗ್ಲಾಸ್ ತೊಗೊಂಡಿದ್ದೆ ನಾನು ಅಂಥೇಳಿ. ಇಲ್ಲಿ ಟೋಟಲ್ ಆಗಿ ನಾನು 4 ಗ್ಲಾಸಷ್ಟು ರೈಸ್ನ ಯೂಸ್ ಮಾಡಿದ್ದೀನಿ. ಸೊ ಇದಾದ ನಂತರ ಇನ್ನೊಮ್ಮೆ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ ಎಲ್ಲ ಹಾಕಿ ಇದಕ್ಕೆ 2 ವಿಸಲ್ ಮಾಡಿಸಿ ಸಾಕು. ಸೊ ಇಷ್ಟು ಮಾಡಿದರೆ ನಿಮ್ಮದು ಪಲಾವು ರೆಡಿ ಆಗುತ್ತೆ. ಆ ದಿನ ನಾನು ಮ್ಯಾಂಗೋ ಜ್ಯೂಸ್ ಕೂಡ ಮಾಡಿದ್ದೆ. ಇದ್ರದ್ದು ರೆಸಿಪಿ ಆಲ್ರೆಡಿ ರೀಲ್ಸ್ ಮತ್ತು ಶಾರ್ಟ್ಸೆಲ್ಲ ಹಾಕಿದ್ದೀನಿ. ಒಂದು ವೇಳೆ ನಿಮ್ಗೆ ಮಿಸ್ ಆಗಿತ್ತು ಅಂದರೆ ಈಗ ನೀವು ಇದನ್ನು ನೋಡ್ಕೊಳ್ಬೋದು. ನಾನು ಜಸ್ಟ್ 2 ಮ್ಯಾಂಗೋ ತೊಗೊಂಡು ಅದನ್ನು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೆ, ಪಲ್ಪ್. ಆಮೇಲೆ ಅದರಲ್ಲಿ ನಾನು ಶುಗರು ಮತ್ತು ಇಲಾಚಿ ನೀರನ್ನ ಹಾಕಿ ಫುಲ್ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಮೆನ್ಯೂವಲ್ಲಿ ಏನಿದೆ ಅಂತ ತೋರಿಸ್ತೀನಿ. ತುಂಬ ಸಿಂಪಲ್ ಆದಂಥ ಮೆನ್ಯೂ. ಸ್ಟಾರ್ಟಿಂಗಲ್ಲಿ ಚಿಪ್ಸ್ ಮತ್ತು ಫ್ಯಾಂಟಾ ಇಟ್ಟಿದ್ದೆ. ಹಾಗೆಯೇ ಅದರ ನಂತರ ಮೈನ್ ಕೋರ್ಸಲ್ಲಿ ಪಾವ್ ಭಾಜಿ ಅದೆಲ್ಲ ನೋಡಿದ್ರಲ್ಲ ಅದು, ಮತ್ತು ಸಾಲಡ್, ಹಾಗೆಯೇ ಪಲಾವ್ ಮತ್ತು ಎಗ್, ಇದೇ ಥರ ಕೆಲವು ಐಟಮ್ನ ಇಟ್ಟಿತ್ತು. ಇದು ಆಗಿತ್ತು ಇವತ್ತಿನ ವಿಡಿಯೋ. ಸೊ ವಿಡಿಯೋನ ಪೂರ್ತಿ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು. ಮತ್ತು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.